ಹಾಯ್ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಬಂಡಿ ಹಬ್ಬ ಆಗಿರೋದ್ರಿಂದ ಮನೆಯಲ್ಲಿ ತಿಂಡಿ ತಯಾರಿ ನಡೀತಾ ಇದೆ. ವಡೆ, ಇಡ್ಲಿ, ಸಾಂಬಾರ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇವತ್ತು ಹಬ್ಬ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡೋದು. ತಿಂಡಿಗೆ ಬೆಳಗ್ಗೆನೇ ನಾವು ಅಲಸಂದೆ ಕಾಳು ವಡೆ ಮಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಸಿಸ್ಟರ್ ಸೇರಿಕೊಂಡು ತಿಂಡಿ ರೆಡಿ ಮಾಡ್ಕೊಂಡ್ವಿ. ತಿಂಡಿಗೆ ವಡೆ, ಇಡ್ಲಿ ಮತ್ತು ಇವಾಗ ಸೀಸನ್ನು ತೊಗರಿಕಾಳು ಆಗಿರೋದ್ರಿಂದ ತೊಗರಿಕಾಳು ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ವಿ ಇಡ್ಲಿಗೆ ಅಂತ. ಪಲ್ಯನೂ ಕೂಡ ರೆಡಿಯಾಗಿದೆ. ಇಡ್ಲಿ ಓಕೆ. ನಾನು ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ಆದಮೇಲೆ ಟಿಫನ್ ರೆಡಿಯಾಗಿದೆ. ಇವಾಗ ಮಾಡಬೇಕು. ಇದು ತಿಂಡಿ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ತಿಂಡಿ ತಿಂದು ಅಡುಗೆ ಎಲ್ಲ ಮಾಡಾದಮೇಲೆ ಊಟ ಎಲ್ಲ ಮುಗಿಸಿ ಬಂಡಿ ನೋಡೋಕೆ ಹೋಗಬೇಕು. ಸೊ ರೆಡಿಯಾಗಿದ್ದೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಿರರ್ ಮುಂದೆ ನಿಂತ್ಕೊಂಡು ಸ್ವಲ್ಪ ನುಲ್ಕೊಂಡು ಸೆಲ್ಫಿ ಎಲ್ಲ ತೊಗೋತಿದ್ದೆ ರೀಲ್ಸ್ಗೆ ಹಾಕೋಣ ಅಂತ. ಹಿಂದ್ಗಡೆ ಮಕ್ಕಳುಗಳೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ದಾರೆ. ಇಲ್ಲಿ ಮೈಕ್ ಹಾಕಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇದೆ ವಿಡಿಯೋದಲ್ಲಿ. ಬಂಡಿ ಎಲ್ಲಿ ನಡೆಯುತ್ತೆ? ಸ್ಕೂಲ್ ಫೀಲ್ಡಲ್ಲಿ ನಡೆಯುತ್ತೆ. ದೊಡ್ಡದಾಗಿರುವ ತುಂಬ ವಿಶಾಲವಾಗಿದೆ ಫೀಲ್ಡ್ ಅದು. ಅಲ್ಲಿ ಬಂಡಿನ ಓಡಿಸ್ತಾರೆ. ಅಂದರೆ ಯಾರ್ಯಾರ ಮನೇಲಿ ಹಸುಗಳನ್ನ ಸಾಕಿರ್ತಾರೆ ಎತ್ತಿನ ಗಾಡಿಗೆ ಹಸುಗಳನ್ನ ಕಟ್ಟಿ ಓಡಿಸ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಇದು ಒಂದು ಪುಟ್ಟು ಜಾತ್ರೆ ಥರ ತುಂಬ ಚೆನ್ನಾಗಿ ನಡೆಯುತ್ತೆ ಇದೊಂದು ಹಬ್ಬ. ಇಡೀ ಊರವರೆಲ್ಲ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಈ ಒಂದು ಹಬ್ಬನ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಅಂದರೆ ಖಾರ ಊಟದ್ದು ಇದು ನೆಕ್ಸ್ಟ್ ಡೇಗೆ ಕೂಡ ಈ ಒಂದು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಡೇ ಬಂದು ನಾನ್ ವೆಜ್ ತಯಾರಿ ನಡೀತಾ ಇದೆ. ಏನೇನು ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತೋರಿಸ್ತೀನಿ ನೋಡಿ. ನಾನು ಗೀ ರೈಸ್ಗೆ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಮಟನ್ ಸರ್ ಇದು ಕೈಮಾ ಇಲ್ಲ ಕೀಮಾ ಏನೋ ಒಂದು ಅಂದ್ಕೊಳ್ಳಿ. ಇದು ರೆಡಿ ಆಗೈತೆ. ಇದಾದ್ಮೇಲೆ ನೆಕ್ಸ್ಟ್ ಗೀ ರೈಸ್ ರೆಡಿ ಆಗ್ತೈತೆ. ಎಲ್ಲವೇ ಹುಡುಗ ತಿಂತವನೆ. ರುದ್ರಪ್ಪ ಎಲ್ಲರ ಜೊತೆ ಶಾಮೀಲಾಗಿ ಕಲ್ಕಡೆ ಮಾಡಿಕೊಳ್ಳೋ ಗುಮಾನಿ ಇಷ್ಟು ವರ್ಷ ಓಡಾಡಿ ಕಷ್ಟಪಟ್ಟಿದ್ದು ಒಂದೇ ಕೋರ್ಟ್ ಹೊರಗಡೆ ಸೆಟ್ಲ್ ಮಾಡ್ಕೊಳ್ಳೋದು. ಅಂದರೆ ಇಬ್ಬರು ಕೂತು ಮಾತುಕತೆ. ಚಿಕನ್ ರೆಡಿ ಆಗಿದೆ. ನಾವು ಹೊಟ್ಟೆ ತುಂಬಿರೋ ಕೋರ್ಟು ಕೇಸು ಅಂತ ಹೋರಾಟಕ್ಕೆ ಆದರೆ ನೀವು ಹಾಯ್ ಗಾಯ್ಸ್, ಫ್ರೆಂಡ್ಸ್. ಇವನ ಹೆಸರು ಅನ್ವಿಕ್ ಅಂತ. ಏನು ಹೆಸರು ಹೇಳು ಅನ್ವಿಕ್. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲು? ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್? ಹಬ್ಬದ ಸ್ಪೆಷಲ್ ಏನೇನು ಮಾಡಿದ್ದೀವಿ? ಚಿಕನ್ನು, ಫಿಶ್ಶು, ಮಟನ್, ಆಮೇಲೆ ಕೈಮಾ, ವೈಟ್ ರೈಸ್ ಅಷ್ಟೇ. ಗೀ ರೈಸ್. ಇವಾಗ ಏನು ತಿಂತ ಇದೆಯಾ ನೀನು? ತುಪ್ಪ ಬರಲ್ಲ? ಓಕೆ ಫ್ರೆಂಡ್ಸ್, ಫೈನಲಿ ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡಿದ್ವಿ ಎಲ್ಲರೂ. ಒಂಥರ ಚೆನ್ನಾಗಿತ್ತು ಈ ಒಂದು ಹಬ್ಬ. ವರ್ಷ ತುಂಬ ಎಂಜಾಯ್ ಮಾಡಿಕೊಂಡು ಆಚರಣೆ ಮಾಡ್ತೀವಿ. ಸಖತ್ತಾಗಿರುತ್ತೆ ಈ ಒಂದು ಹಬ್ಬ. ಓಕೆ,
ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಹೊರಗಡೆ. ಎಲ್ಲರೂ ಹರಟೆ ಹೊಡ್ಕೊಂಡು ಕೂತಿದ್ದೀವಿ. ಈ ಒಂದು ಹಬ್ಬ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.